ಹಾಗೆ ಬೆಲ್ಟ್ ಇದ್ರೆ ಬಿಚ್ಕೊಳ್ಳಿ. ಬೆಲ್ಟ್ ಇಲ್ಲ ರೀ ಪ್ಯಾಂಟ್ಗೆ. ನೋಡಿ, ಬಾತ್ರೂಮಲ್ಲಿರೋ ಲಿಕ್ವಿಡ್ ಏನೋ ಇದ್ದರೆ ಎಲ್ಲ ಕ್ಲಿಯರ್ ಮಾಡಿ. ಅದನ್ನು ಕುಡ್ದು ಏನಾದ್ರು ಸೂಸೈಡ್ ಮಾಡಿಕೊಂಡ್ರೆ ಇಲ್ದಿರೋ ರಾಮಾಯಣ ಆಗತ್ತೆ. ತುಂಬಾ ಅವಮಾನ ಮಾಡ್ತಾ ಇದ್ದೀರಾ, ಚೆನ್ನಾಗಿರೋದಿಲ್ಲ, ಅತಿ ಆಯ್ತಿದು. ಏಯ್ ಸಾಕು ನಿಲ್ಲಿಸ್ರಿ. ಇಂಥವೆಲ್ಲ ಬೇರೆಯವ್ರವ್ರು ಇಟ್ಕೊಳ್ಳಿ, ನಾವು ಬಹಳ ನೋಡಿದ್ದೀವಿ. ನೀವಿನ್ನೂ ಏನೇನು ಮಾಡಿದ್ದೀರಾ ಎಲ್ಲ ಬರುತ್ತೆ ಹೊರಗಡೆ. ಈಗ ನಿಮ್ಮ ಹತ್ರ ಹಣ ಇದೆ ಅಂತ ಹಾರಾಡ್ತಿದ್ರಲ್ಲ, ಅದೆಲ್ಲ ಕಾನೂನು ಮುಂದೆ ಕಾಗದ ಚೂರು. ನ್ಯಾಯವಾಗಿ ದುಡಿದ್ರೇ ಬೆಲೆ, ಇಲ್ಲಾಂದರೆ ನಯ ಪೈಸೆಗೆ ಬೆಲೆ ಇರೋಲ್ಲ. ಸಾವಿರಾರು ಕೋಟಿ ಸಾಲ ಮಾಡಿ ಅದನ್ನೆಲ್ಲ ಎತ್ಕೊಂಡು ದೇಶ ಬಿಟ್ಟು ಹೋಗ್ತಾರಲ್ಲ, ಅವ್ರ ಹತ್ರ ಏನು ಕಿಸಕ್ಕಾಗಲ್ಲ ನಿಮ್ಗಳಿಗೆ. ಅದೇ ನಾವು ಏನೋ ಒಂದು ಚಿಕ್ಕ ಸಾಲ ಮಾಡಿದೀವಿ, ನಮ್ಗಳ ಮೇಲೆ ದರ್ಪ ತೋರಿಸ್ತೀರಾ? ಚಿಕ್ಕ ಅಮೌಂಟ ಮೋಸ ಮಾಡೋದಕ್ಕೆ ಚಿಕ್ಕ ದುಡ್ದು ಅಂತ ಇರೋದಿಲ್ಲ. ಮೋಸನೇ. ಫಾರಿನ್ಗೆ ಹೋದವ್ರನ್ನೂ ಸದ್ಯದಲ್ಲೇ ಕರ್ಕೊಂಬರ್ತೀವಿ, ಆ ಚಿಂತೆ ನಿಮಗೆ ಬೇಡ. ಇದರಿಂದ ಆಚೆ ಬರೋದು ಹೇಗೆ ಅಂತ ಯೋಚನೆ ಮಾಡಿ. ಬೋನು ಬಿದ್ದಿದ್ದೀರಾ, ಹೊರಗಡೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲಿಗೋ ಹೋಗ್ಬೇಕು ಅಂತಿದ್ರಲ್ಲ, ಹೋಗಿ ಬನ್ನಿ. ನಾನು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಗೌತಮಗೆ ಮೋಸ ಮಾಡಿದೆ. ಅದಕ್ಕೆ ಆ ದೇವರು ನಾನೇನು ಈ ಪರಿಸ್ಥಿತಿಗೆ ತಂದಿದ್ದಾನೆ. ನಾನು ಮಾಡಿರೋ ಮೋಸನೇ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತಾ ಇದೆ. ಜಯದೇವ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಂತರ ತಾಯಿ ಯಾರೂ ಇರಬಾರ್ದು. ಇದಕ್ಕೆ ನೀನೇನು ಮಾಡೋಕ್ಕಾಗತ್ತೆ ಶಾಕುಂತಲ? ನೀನು ಬುದ್ಧಿ ಹೇಳಿಲ್ಲ ಸರಿ, ಆದರೆ ಅವನಿಗೆ ಸ್ವಂತ ಬುದ್ಧಿ ಅಂತ ಇರಬೇಕಿತ್ತಲ್ವಾ? ಇದರಲ್ಲಿ ನಿಂದಷ್ಟೇ ತಪ್ಪಿಲ್ಲ, ಇದರಲ್ಲಿ ಅವನದು ಜಾಸ್ತಿ ತಪ್ಪಿದೆ. ಒಳ್ಳೇದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಎಲ್ಲದಕ್ಕೂ ನಾವೇ ಹೊಣೆಗಾರರಾಗಿರ್ತೀವಿ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕಲ್ವಾ? ಅವನು ಯೋಚನೆ ಮಾಡಬೇಕಾಗಿತ್ತು, ನಾನು ಹೇಗಿರಬೇಕು, ನನ್ನ ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ. ಕೆಡವರು ಎಲ್ಲಿದ್ರೂ ಕೆಡ್ತಾರೆ, ಏನು ಮಾಡೋಕ್ಕಾಗತ್ತೆ ಹೇಳು? ಈಗ ನೋಡು, ಪಾರ್ಥ, ಮಹಿಮಾ ಅವರು ನಿನ್ನ ಮಕ್ಕಳೇ ಅಲ್ವಾ? ಆದರೆ ಅವರು ಅವನ ಥರ ಆಗಿದ್ದಾರಾ? ಇಲ್ಲ ಅಲ್ವಾ? ಅಂದಮೇಲೆ ಎಲ್ಲ ತಪ್ಪು ನಿಂದೆ ಅಂತ ನೀನು ಯಾಕೆ ಅನ್ಕೋತೀಯ? ನೋಡು, ನೀನು ಏನೇ ಮಾಡಿದ್ರು ಅದು ನಿನ್ನ ಮಕ್ಕಳಿಗೋಸ್ಕರ ಮಾಡಿದೀಯಾ. ನೀನು ತಪ್ಪು ಮಾಡಿದೀಯಾ ನಿಜ, ಆದರೆ ಅದ್ರ ಹಿಂದೆ ಒಬ್ಬ ತಾಯಿ ಪ್ರೀತಿ ಇದೆ. ಅವ್ರು ಚೆನ್ನಾಗಿರ್ಬೇಕು, ನಾನು ಪಟ್ಟ ಕಷ್ಟ ಅವ್ರು ಪಡಬಾರ್ದು ಅನ್ನೋ ಉದ್ದೇಶ ಇತ್ತು. ನೀನೊಬ್ಬ ತಾಯಿಯಾಗಿ ಜಯದೇವ್ಗೋಸ್ಕರ ಎಲ್ಲನೂ ಮಾಡಿದೆ. ಅವನ ಜೀವನನ ಒಂದು ಹಂತಕ್ಕೆ ತರಬೇಕು ಅಂತ ಎಲ್ಲ ಥರದ ಪ್ರಯತ್ನನೂ ಪಟ್ಟೆ, ಅದು ನನಗೆ ಗೊತ್ತು. ಆದರೆ ನೀನು ಕಟ್ಕೊಟ್ಟ ಜೀವನನ ಅವನು ಉಳಿಸ್ಕೊಳ್ಳಿಲ್ಲ, ಅದು ಅವನ ಹಣೆ ಬರ. ಇದಕ್ಕೆಲ್ಲ ನೀನೇ ಹೊಣೆ ಅಂತ ನೀನು ಅಂದ್ಕೊಳ್ಳೋದು ತಪ್ಪು ಶಾಕುಂತಲ. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ನಾವೆಲ್ಲ ಮಕ್ಕಳನ್ನೂ ಒಂದೇ ಥರ ಬೆಳೆಸ್ತೀವಿ, ಒಂದೇ ಥರ ಪ್ರೀತಿ ಮಾಡ್ತೀವಿ, ಒಂದೇ ಥರ ಊಟ ಮಾಡಿಸ್ತೀವಿ. ಆದರೆ ಬೆಳೀತಾ ಬೆಳೀತಾ ಮಕ್ಕಳು ಬೇರೆ ಬೇರೆ ಥರ ಆಗೋಗ್ತಾರೆ. 5 ಬೆರಳು ಒಂದೇ ಥರ ಇಲ್ಲ ಅಲ್ವಾ? ಯಾವುದೇ ತಾಯಿ ಆಗಲಿ ತನ್ನ ಮಕ್ಕಳು ಕೆಟ್ಟ ದಾರಿ ಹಿಡಿದ್ರೆ ಅವಳಿಗೆ ಬೇಜಾರಾಗುತ್ತೆ. ಆದರೆ ಈಗ ನಿನ್ನ ಮನಸ್ಸನ್ನು ನೀನು ಗಟ್ಟಿ ಮಾಡ್ಕೊಳ್ಳೇಬೇಕು. ನಾವೆಲ್ಲ ನಿನ್ನ ಜೊತೆಗೆ ಇದ್ದೀವಿ ಶಾಕುಂತಲ. ನಿನ್ನ ಜೊತೆಗೆ ಇವತ್ತು ನಿನ್ನಿಬ್ಬರು ಮಕ್ಕಳಿದ್ದಾರೆ, ಗೌತಮ್, ಭೂಮಿಕಾ, ಮೊಮ್ಮಕ್ಕಳು, ನಾನು, ಇಷ್ಟು ಜನ ಇದ್ದೀವಿ. ಇವ್ರನ್ನೆಲ್ಲ ನೋಡಿ ನೀನು ಸಮಾಧಾನ ಪಟ್ಕೋಬೇಕು. ನೀನು ಖಂಡಿತ ಒಂಟಿಯಲ್ಲ, ನಿನ್ನ ಜೊತೆಗೆ ನಾವೆಲ್ಲ ನಿಂತ್ಕೋತೀವಿ. ನೀನು ಧೈರ್ಯ ತಂದ್ಕೋಬೇಕು. ಇಲ್ಲಕ್ಕ, ನನ್ನನ್ನು ಕಾಡ್ತಾ ಇರೋ ವಿಷಯನೇ ಬೇರೆ. ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಹೆಸರಿಗೆ ಧಕ್ಕೆ ಬಂದ್ಬಿಡ್ತಲ್ಲ, ಅದೇ ನನ್ನನ್ನು ಕಾಡ್ತಾ ಇರೋದು. ನಮ್ಮ ಮನೆಯವರು ಗೌತಮ್ ಎಷ್ಟು ಕಷ್ಟಪಟ್ಟು ಅದನ್ನ ಬೆಳೆಸಿದ್ದು, ಆದ್ರೆ ಅದಕ್ಕೆ ಮಸಿ ಬಳಸ್ಬಿಟ್ನಲ್ಲ ಅವನು. ತುಂಬ ಸಂಕಟ ಆಗ್ತಾ ಇದೆ ಅಕ್ಕ.
ನನಗೂ ಅದೇ ಚಿಂತೆ ಆಗ್ತಿರೋದು. ಈ ವಿಷಯ ಏನಾದರೂ ಅತ್ತೆ ಕಿವಿಗೆ ಬಿದ್ದರೆ ಅವರೆಷ್ಟು ಅಂದ್ಕೋತಾರೋ ಏನೋ. ಈ ವಯಸ್ಸಲ್ಲಿ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು. ನೋಡಿ ಸರ್, ದಿವಾನ್ ಗ್ರೂಪ್ ಆಫ್ ಕಂಪ್ನಿ ಅಸೆಟ್ ಅಂದರೆ ನಿಮ್ಮ ಕಂಪ್ನಿ, ನಿಮ್ಮ ಮ್ಯಾನ್ಷನ್, ಬಿಲ್ಡಿಂಗ್ಸ್ ಆ್ಯಂಡ್ ಎಸ್ಟೇಟ್ಸ್ ಆ್ಯಂಡ್ ಫಾರ್ಮ್ ಹೌಸ್. ಈ ಪ್ರಾಪರ್ಟಿನೆಲ್ಲ ಈಗ ಆಲ್ರೆಡಿ ಬ್ಯಾಂಕ್ ಸೀಸ್ ಮಾಡಾಗಿದೆ. ಇನ್ನು ಮುಂದೆ ಇವುಗಳ ಮೇಲೆ ಯಾವುದ್ರ ಮೇಲೂ ರೈಟ್ಸ್ ಇರೋದಿಲ್ಲ ನಿಮಗೆ. ಸೊ ಇವನ್ನೆಲ್ಲ ನಾವೀಗ ಹರಾಜಾಗ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಒಂದು ಸೈನ್ ಹಾಕಬೇಕು. ಪ್ರೊಸೀಜರ್ಸ್ ಎಲ್ಲ ರೆಡಿ ಇದೆ, ಆ್ಯಕ್ಷನ್ ಶುರು ಮಾಡಬೇಕು. ಏನ್ ಆಟಾಡ್ತಾ ಇದ್ದೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಮಾಡಿರೋ ಚಿಕ್ಕ ಸಾಲಕ್ಕೆ ನನ್ನ ಹೆಸರಿರೋ ಅಷ್ಟು ಪ್ರಾಪರ್ಟಿನ ಸೀಸ್ ಮಾಡಿ ಹರಾಜಾಗ್ತೀನಿ ಅಂತ ಇದ್ದೀರಲ್ಲ, ಅದೇ ನಿಮ್ಮ ಯಾರಪ್ಪಂಗ್ ಸೇರಿರೋ ಆಸ್ತಿ ಅದು. ಸತ್ರು ನಾನು ಯಾವ ಪೇಪರ್ ಮೇಲೂ ಸೈನ್ ಹಾಕೋದಿಲ್ಲ. ನೋ. ರೀ, ನೀವು ಮಾಡಿರೋ ಸಾಲಕ್ಕೆ ಈಗ ಕೊಟ್ಟಿರೋ ಅಸೆಟ್ಟು ಏನೂ ಸಾಕಾಗ್ತಾ ಇಲ್ಲ. ಉಳಿದಿರೋದು ಏನಾರು ಇದ್ದರೆ ಕೊಡಿ, ನಮ್ಮ ಹರಾಜು ಲಿಸ್ಟಿಗೆ ಸೇರಿಸ್ಕೊಂತೀವಿ. ಇಷ್ಟು ಸಾಲ ಮಾಡಿದರೂ ನಿಮ್ಮ ಕೊಬ್ಬು ಕಮ್ಮಿ ಆಗಲಿಲ್ಲ ಅಲ್ವಾ? ನಿಮ್ಮ ಕೊಬ್ಬನ್ನ ಇಳಿಸ್ತೀವಿ. ಏನ್ರಿ ಇಷ್ಟೊಂದು ಸಾಲ ಮಾಡಿಕೊಂಡು ಫಾರಿನ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀರಾ? ದುಡ್ಡು ಕೊಟ್ಟವರೆಲ್ಲ ಏನು ಮಾಡಬೇಕು? ವಿಷ ಕೊಟ್ಟು ಸಾಯ್ಬೇಕಾ? ನಿಮ್ಮನ್ನು ನಂಬಿ ದುಡ್ಡು ಕೊಟ್ಟವ್ರಿಗೆ ಮೋಸ ಮಾಡೋ ರೈಟ್ಸ್ ಇಲ್ಲ ನಿಮಗೆ. ಆ ಥರ ಆಗೋಕ್ಕೆ ನಾವು ಬಿಡೋದು ಇಲ್ಲ. ಒಂದೊಂದು ರೂಪಾಯಿನೂ ಕಕ್ಕಿಸ್ತೀವಿ. ಹೇಳಿದ್ರೆ ಅರ್ಥ ಆಗಲಿಲ್ವ ನಿಮಗೆ? ಕೂತ್ಕೊಳ್ರಿ. ಅರೆ ಕೂತ್ಕೊಂಡು ಸೈನ್ ಮಾಡಿರಿ. ಬೆವರು ಸುಟ್ಟು ಸಂಪಾದನೆ ಮಾಡೋ ಯೋಗ್ಯತೆಯೂ ಇಲ್ಲ. ಅಪ್ಪ ಅಮ್ಮ ಅಣ್ಣ ಸಂಪಾದನೆ ಮಾಡಿಟ್ಟಿರೋದನ್ನು ಉಳಿಸ್ಕೊಳ್ಳೋ ಯೋಗ್ಯತೆಯೂ ನಿನಗಿಲ್ಲ. ಆದರೂ ಬರೀ ಸೌಂಡ್ ಅಲ್ವಾ? ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ತಾನೇ ಅದ್ರ ಬೆಲೆ ಗೊತ್ತಾಗೋದು. ನ್ಯಾಯವಾಗಿ ದುಡಿಯೋ ಯೋಗ್ಯತೆ ಇದ್ದರೂ ಇಂಥ ಚೀಪ್ ಕೆಲಸಕ್ಕೆ ಆಗ್ತಿರಲ್ಲ. ನಿಮ್ಮದು ಒಂದು ಬಾಳ. ಎಂಥ ಅಣ್ಣನಿಗೆ ಎಂಥ ತಮ್ಮ. ನಾಚಿಕೆ ಆಗ್ಬೇಕು ನಿಮಗೆ. ಸಾಕು, ಮಾತು ಪರ್ಸನಲ್ ಆಗ್ತಿದೆ. ಅತಿ ಅದೇ ಚೆನ್ನಾಗಿರೋದಿಲ್ಲ. ನೋಡಿ, ನಿಮ್ಗಳ ಜೊತೆ ಫೈಟ್ ಮಾಡೋದಕ್ಕೆ ನನಗೆ ಮನ್ಸು ಇಲ್ಲ, ಟೈಮು ಇಲ್ಲ. ಅರ್ಥ ಆಯ್ತಾ? ಹೆಡ್ಡೇಕು ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ನೀವು ಬಂದಿರೋ ಕೆಲಸ ಏನಿದೆ ಆದಷ್ಟು ಮುಗಿಸ್ಕೊಂಡು ನಾನು ರಿಲೀಸ್ ಮಾಡಿದ್ರೆ ನೆಮ್ಮದಿಯಾಗಿ ಉಸಿರಾಡ್ತೀನಿ. ನಾನು ಉಸಿರು ಕಟ್ಟಿಸ್ತಾ ಇದೆ ನನಗಿಲ್ಲಿ. ನಿಮ್ಮನ್ನು ಈಗಲೇ ಬಿಡೋಕ್ಕಾಗೋದಿಲ್ಲ. ಇನ್ನೂ ಟೈಮ್ ಇದೆ, ಕೂತ್ಕೊಳ್ಳಿ.